ಕೆಲಸವಲ್ಲ. ಆದರೂ ಅವರು ಸೊಗಸನ್ನು ಮರೆಯಲಿಲ್ಲ. ಇದನ್ನು ಗಮನಿಸಬೇಕು. ಕಷ್ಟಪಡುವಾಗಲೂ, ನೋವು ಅನುಭವಿಸುವಾಗಲೂ, ಅಪಮಾನದಲ್ಲಿ ಬೇಯುವಾಗಲೂ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಸುಖ ಪಡೋದನ್ನು, ಸುಖಪಡಿಸುವುದನ್ನು ಬಿಡಲಿಲ್ಲ. ಇದೇ ಸುಖ ಜೀವನದ ಸೂತ್ರ. ಇದು ನಮಗೆ ಕೊಂಚ ತೊಂದರೆ ಆದರೂ, ಅನಾನುಕೂಲ ಆದರೂ ಮನೆಯಲ್ಲಿ ಎಲ್ಲರ ಮೇಲೆ ಹಾರಿ ಬೀಳುತ್ತೇವೆ, ಕುದಿದು ಹೋಗ್ತೇವೆ, ಜೀವನವನ್ನು ಭಾರ ಮಾಡ್ಕೋತೇವೆ. ಸಣ್ಣ ಪುಟ್ಟ ಸಂತೋಷಗಳು ತರುವ ತಂಗಾಳಿಯನ್ನು ಕಳ್ಕೊಳ್ತೇವೆ. ಅಂಥ ಕಷ್ಟದಿಲ್ಲುವ ಪಾಂಡವರೇ ಒಂದು ಸಂತಸದ ಗಳಿಗೆಗಳನ್ನು ಆಸ್ವಾದಿಸಿದ್ದಾದರೆ ನಾವು ಯಾಕಪ್ಪ ಕೊಣಗಿ ಕೊರಡಾಗಬೇಕು ಅಲ್ವಾ? ನಮ್ಮ ಕಷ್ಟ ಇದೆ, ತೊಂದರೆ ಇದೆ, ಆದರೆ ಆಗಾಗ ಸಂತೋಷ ಒಂದು ಗಳಿಗೆಗಳು ಬರ್ತಾವಲ್ಲ, ಅದಕ್ಕೂ ಬಾಗಿಲು ಹಾಕಿ ಕೂತ್ಕೋಬೇಡಿ. ಬಾಗಿಲು ತೆರೀರಿ, ಸಂತೋಷ ಪಡಿ. ಆಯಿತು, ನಿನ್ನೆ ಕಷ್ಟ ಇತ್ತು, ನಾಳೆ ಇರ್ಬೋದು, ಇವತ್ತು ಸಂತೋಷವಾಗಿದ್ದೀನಲ್ಲ, ಸಂತೋಷವಾಗಿರೋಣ. ಹಾಗೆ ಸಂತೋಷವನ್ನು ಪಡಬೇಕು ಅನ್ನುವಂಥದ್ದು ಮಹಾಭಾರತ ಕೊಡುವಂಥ ಒಂದು ಸುಂದರವಾದ